ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಅಖಿಲ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ರೀತಿ ಸಾಗು ಚಪಾತಿಗೆ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕೇನೇನು ಬೇಕು ಅಂತ ಫಸ್ಟ್ ಹೇಳ್ತೀನಿ. ಸೀಮೆ ಬದನೆಕಾಯಿ, ಸೌತೆಕಾಯಿ, ಎಲೆಕೋಸು ಇವಿಷ್ಟನ್ನು ಹೆಚ್ಚಿಟ್ಕೊಂಡು ಒಂದು ಕುಕ್ಕರ್ಗೆ ನೀರು ಹಾಕಿ ಕಡಲೆಬೇಳೆ, ತೊಗರಿಬೇಳೆ ಮತ್ತು ನಾವೆಲ್ಲ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ, ಎಲೆಕೋಸು, ಸೀಮೆ ಬದನೆಕಾಯಿ ಈ ಮೂರನ್ನು ಹಾಕ್ಕೊಂಡು ನಾವು 3 ವಿಷಿಲ್ ಕೂಗಿಸ್ಬೇಕು. 3 ವಿಷಿಲ್ ಕೂಗಿಸಿದ ನಂತರ ಮಿಕ್ಸಿಗೆ ನಾವು 1 ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ತುರಿದಿರೋಂಥ ಕೊಬ್ಬರಿ ಇಲ್ಲ ಕಾಯಿ ತುರಿ ಇವೆರಡರಲ್ಲಿ ಒಂದು, ಮತ್ತು ಶೇಂಗಾ ಬೀಜ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಸಾಂಬಾರ್ ಪೌಡರ್. ಲಾಸ್ಟಿಗೆ ಒಂದು 4 ಪೀಸ್ ಶುಂಠಿ, ತುಂಬ ಟೇಸ್ಟ್ ಕೊಡುತ್ತೆ ಇದು. ಹಾಕ್ಕೊಳ್ಳಿ. 4 ಪೀಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದಮೇಲೆ ನೆಕ್ಸ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ, ಇದು ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಅದೊಂದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಉದ್ದಿನಬೇಳೆ 1 ಸ್ಪೂನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟ್ ಕರಿಬೇವು, ನೆಕ್ಸ್ಟು ನಾವು ರುಬ್ಬಿರೋಂಥ ಮಸಾಲ, ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 5 ನಿಮಿಷ ಬಾಡಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಮೇಲ್ಗಡೆ ಎಣ್ಣೆ ಬಿಡುತ್ತೆ. ಒಂದು 5 ನಿಮಿಷ ಬಾಡಿಸ್ಕೊಂಡು ನಾವು ಬೇಯಿಸ್ಕೊಂಡಿರೋ ಈ ಎಲ್ಲ ಕುಕ್ಕರಿಗೆ ಹಾಕಿದ್ವಲ್ಲ ಆ ಎಲ್ಲ ತರಕಾರಿ ಮತ್ತು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಒಂದು 5 ನಿಮಿಷ ಅದರಲ್ಲೇ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ತಳ ಹತ್ತುತ್ತೆ ಫ್ರೆಂಡ್ಸ್, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹತ್ತಕ್ಕೆ ಬಿಡಬೇಡಿ. ಇವಾಗ ರೆಡಿಯಾಗಿದೆ. ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದ್ರ ಜೊತೆ ಚಪಾತಿ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಅಡುಗೆ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಫ್ರೆಂಡ್ಸ್.